ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನ ವೆಯ್ಟ್ ಲಾಸ್ ಪೌಡರ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ವೆಯ್ಟ್ ಲಾಸ್ಗೆ ಏನಾದರೂ ರೆಮಿಡಿ ಇದ್ರೆ ತಿಳಿಸಿ ಅಂತ ಕೂಡ ಕೇಳ್ತಾ ಇದ್ರಿ. ಹೌದು, ಈಗ ವೆಯ್ಟ್ ಲಾಸ್ ಪೌಡರ್ ಅನ್ನ ನಾವೇ ರೆಡಿ ಮಾಡಿದೀವಿ. ನೀವು ಅದನ್ನ ಪರ್ಚೇಸ್ ಮಾಡಿ ಬಳಸಬಹುದು. ಹೇಗೆ ಅದನ್ನ ಬಳಸೋದು, ಇದ್ರ ಜೊತೆಗೆ ಏನೆಲ್ಲ ಡಯಟ್ ಅನ್ನ ಫಾಲೋ ಮಾಡಬೇಕು ಅಂತ ವಿಡಿಯೋ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಈ ಒಂದು ವೆಯ್ಟ್ ಲಾಸ್ ಪೌಡರ್ ಅನ್ನ ನೀವು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನೀವು ಇದನ್ನ ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ ಹಾಕಿ ಕುಡಿಯುವಂಥದ್ದು. ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ವಿಡಿಯೋವನ್ನ ನೋಡ್ತಾ ಇರಿ. ವೆಯ್ಟ್ ಲಾಸ್ ಪೌಡರ್ ಅನ್ನ ತಗೊಳ್ಳೋದ್ರ ಜೊತೆಗೆ ನೀವು ಡಯಟ್ ಕೂಡ ಫಾಲೋ ಮಾಡಬೇಕಾಗತ್ತೆ. ತುಂಬ ಸ್ಟ್ರಿಕ್ಟ್ ಡಯಟ್ ಏನಲ್ಲ, ಆದರೆ ಕೆಲವೊಂದಷ್ಟು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಮೊದಲನೇದಾಗಿ ನೀವು ಸಕ್ಕರೆಯನ್ನು ಬಿಡಬೇಕಾಗತ್ತೆ. ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸ್ತಿದ್ರೆ ಅದನ್ನು ಕಂಪ್ಲೀಟಾಗಿ ಬಿಡಬೇಕು. ಹಾಗೂ ನಿಮಗೆ ಸಿಹಿಯನ್ನು ಬಳಸಬೇಕು ಅಂತ ಇದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನು ನೀವು ಬಳಸಬಹುದು. ಈ ನಾರ್ಮಲ್ ಆಗಿ ಬೆಲ್ಲ ಇರುತ್ತಲ್ಲ, ಅದು ಮತ್ತೆ ಸಕ್ಕರೆ ಎರಡನ್ನ ಕಂಪ್ಲೀಟ್ ಆಗಿ ಬಿಡಬೇಕಾಗತ್ತೆ. ನೀವೇನಾದ್ರೂ ಬೆಳಗ್ಗೆ ಅಥವಾ ಸಂಜೆ ಕಾಫಿ ಅಥವಾ ಹಾಲನ್ನ ಕುಡಿತಾ ಇದ್ರೆ ಅದನ್ನ ಬಿಡಬೇಕು. ಅದನ್ನ ಬಿಟ್ಟು ನೀವು ಬಾರ್ಲಿ ಗಂಜಿಯನ್ನ ಕುಡಿಯೋದಕ್ಕೆ ಶುರು ಮಾಡಬೇಕು. ಬೆಳಗ್ಗೆ ಕಾಫಿ ಕುಡಿಯೋ ಟೈಮಲ್ಲಿ ನೀವು ಬೇಕಿದ್ರೆ ಬೂದುಗುಂಬಳ ರಸವನ್ನ ತಗೊಳ್ಬಹುದು. ಸಂಜೆ ಕಾಫಿ ಟೀ ಕುಡಿಯುವಂತ ಟೈಮಲ್ಲಿ ನೀವು ಬಾರ್ಲಿ ಗಂಜಿಯನ್ನ ತಗೋಬಹುದು. ಇದೆರಡನ್ನ ನಿಮ್ಮ ಒಂದು ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಶೀತ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಮೆಣಸಿನ ಪೆಪ್ಪರ್ ಪೌಡರನ್ನ ನೀವು ಇದಕ್ಕೆ ಹಾಕ್ಕೊಳ್ಬಹುದು. ನೀವು ಹೇಳ್ಬೋದು ಹಾಲನ್ನು ಬಿಟ್ಟರೆ ನಮಗೆ ಕ್ಯಾಲ್ಶಿಯಂ ಕೊರತೆ ಉಂಟಾಗತ್ತೆ ಅಂತ. ಹಾಲಲ್ಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಿಮಗೆ ಕ್ಯಾಲ್ಶಿಯಮ್ಮು ಬಾರ್ಲಿನಲ್ಲಿ ಸಿಗುತ್ತೆ. ಹಾಗಾಗಿ ನಿಮಗೆ ಕ್ಯಾಲ್ಶಿಯಂ ಕೊರತೆ ಉಂಟಾಗತ್ತೆ ಹಾಲನ್ನು ಬಿಟ್ಟರೆ ಅನ್ನೋ ಟೆನ್ಷನನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾರ್ಲಿಯನ್ನು ಬಳಸಿ. ಬೆಳಗ್ಗೆ ಬೂದುಗುಂಬಳ ರಸ, ಸಂಜೆ ಬಾರ್ಲಿ, ಅಥವಾ ಎರಡೂ ಟೈಮಲ್ಲೂ ಕೂಡ ನೀವು ಬಾರ್ಲಿ ಗಂಜಿಯನ್ನೇ ಕೂಡ ಬೇಕಿದ್ರೂ ಕುಡಿಬಹುದು. ಬಾರ್ಲಿಯನ್ನ ಪೌಡರ್ ಮಾಡಿ ಒಂದು ಲೋಟ ನೀರೊಳಗಡೆ ಅದನ್ನ ಹಾಕಿ ಮಿಕ್ಸ್ ಮಾಡಿ ಚಿಟಿಕೆ ಉಪ್ಪನ್ನ ಹಾಕಿ ಅದನ್ನ ಕುದಿಸ್ಬಿಟ್ಟು ಗಂಜಿ ತರ ನೀವು ಕುಡಿಬೇಕು. ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮು ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಫಾಲೋ ಮಾಡಬೇಕು. ಅಥವಾ ಬೆಳಗ್ಗೆ ಸಂಜೆ ಬಾರ್ಲಿ, ಬೆಳಗ್ಗೆ ಬೂದುಗುಂಬಳ ರಸವನ್ನ ಕುಡಿಬಹುದು. ಈ ರೀತಿ ಮಾಡಬೇಕು. ಈ ವೆಯ್ಟ್ ಲಾಸ್ ಪೌಡರ್ನ ಯಾವಾಗ ತಗೋಬೇಕು ಅಂತ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ, ನೋಡ್ತಾ ಇರಿ. ಸಕ್ಕರೆ ಮತ್ತೆ ಬೆಲ್ಲವನ್ನ ಬಿಡಿ, ಆರ್ಗ್ಯಾನಿಕ್ ಬೆಲ್ಲವನ್ನ ಬೇಕಿದ್ರೆ ಬಳಸಿ ಅಂತ ಹೇಳಿದೆ. ಆದ್ರೂ ಹಾಲನ್ನ ನಾವು ಕುಡಿಲೇಬೇಕು ಅಂತಂದ್ರೆ ನೀವು ಹಸುವಿನ ಹಾಲನ್ನ ಕುಡಿರಿ. ಪ್ಯಾಕೆಟ್ ಹಾಲನ್ನ ನೀವು ಕುಡಿತಾ ಇರ್ತೀರಾ ಅಂತಂದ್ರೆ ಬ್ಲೂ ಕಲರ್ದು ಬರುತ್ತೆ ನೋಡಿ, ಬ್ಲೂ ಕಲರ್ ಪ್ಯಾಕೆಟ್ ನಂದಿನಿ ಹಾಲು, ಅದನ್ನ ತಗೊಳ್ಳಿ. ಈ ಆರೆಂಜು ಮತ್ತೆ ಗ್ರೀನು ರೆಡ್ ಎಲ್ಲ ಬರುತ್ತಲ್ಲ, ಅದು ಬೇಡ. ಬರೀ ಬ್ಲೂ ಕಲರ್ ಹಾಲನ್ನ ತಗೊಂಡು ನೀವು ಅದನ್ನ ಕುಡಿಬಹುದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನಂತ ತಿನ್ಬೇಕು ಅಂತ ಇರುತ್ತೆ. ಈಗ ನಾರ್ಮಲ್ ಆಗಿ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ವಾಂಗಿಬಾತು ಈ ಥರದ್ದೆಲ್ಲದಕ್ಕೂ ಎಣ್ಣೆ ಜಾಸ್ತಿ ಬೇಕು. ಅದು ಎಣ್ಣೆ ಹಾಕಿದ್ರೇನೆ ಅದು ರುಚಿ ಬರೋದು ಅಂತ ಎಣ್ಣೆ ಜಾಸ್ತಿ ಹಾಕಿ ಮಾಡ್ತಿರ್ತೀವಿ. ಅದಕ್ಕೆ ನೀವು ಎಣ್ಣೆ ಕಡಿಮೆ ಬಳಸುವಂಥದ್ದು, ಆದಷ್ಟು ಕಡಿಮೆ ಬಳಸಿರುವಂತಹ ಬ್ರೇಕ್ಫಾಸ್ಟ್ ಅನ್ನ ತಗೋಬಹುದು. ಅಥವಾ ತುಪ್ಪವನ್ನ ಬಳಸಿ ತಗೋಬಹುದು. ತುಪ್ಪ ಜಾಸ್ತಿ ಬಳಸಿ, ಎಣ್ಣೆಯನ್ನು ಕಂಪ್ಲೀಟ್ ಆಗಿ ಬಿಟ್ಟು ಬೇಕಿದ್ರೆ ತುಪ್ಪವನ್ನ ಯೂಸ್ ಮಾಡಬಹುದು. ಆದ್ರೆ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನ ಸ್ವಲ್ಪ ಅಂದ್ರೆ ಹೆವಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಹಿತಮಿತವಾಗಿ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಿದೆ ಅನ್ನುವಾಗಲೇ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಹಾಗೆ ನೀರನ್ನ ನೀವು ತಿಂಡಿಗಿಂತ ಅರ್ಧ ಗಂಟೆ ಮುಂಚೆ, ತಿಂಡಿ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತಿಂಡಿ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು. ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ. ಊಟ ಮಾಡಬೇಕಾದ್ರೆ ಜಾಸ್ತಿ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಿ. ಬೇಕಂದ್ರೆ ಸ್ವಲ್ಪ ಮಾತ್ರ ಕುಡಿಬೇಕು, ಅವಶ್ಯಕತೆ ಇದ್ರೆ ಮಾತ್ರ. ಅದಾಗಿದ್ದು 1 ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ನೀವು ನಿಮ್ಗೆ ಎಷ್ಟು ನೀರು ಕುಡಿಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗ ಸ್ವಲ್ಪ ವಾತಾವರಣ ಎಲ್ಲ ಚೇಂಜ್ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿದ್ರೆ ಇನ್ನೂ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆದಷ್ಟು ನೀವು ಕಡಿಮೆ ಎಣ್ಣೆಯನ್ನ ಬಳಸಿ ಮಾಡಿರುವಂತಹ ಆಹಾರಗಳನ್ನೇ ಸೇವನೆ ಮಾಡಿ. ಇನ್ನು ರೈಸ್ ತಿನ್ನಬಾರ್ದಾ ಅಂತ ಇರುತ್ತೆ, ತಿನ್ನಿ, ಹಿತಮಿತವಾಗಿ ತಿನ್ನಿ. ಯಾಕೆ ಅಂದ್ರೆ ನಮ್ಮ ಬಾಡಿ, ನಾವೆಲ್ಲ ತುಂಬಾ ಅನ್ನವನ್ನ ಉಪಯೋಗಿಸ್ತೀವಿ, ರೈಸ್ ಅನ್ನ ನಾವು ತಿಂತೀವಿ ಅಲ್ವಾ ಜಾಸ್ತಿ. ಹಾಗಾಗಿ ನಮ್ಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಅದನ್ನ ಬಿಟ್ಟು ಇಮಿಡಿಯೇಟ್ ಆಗಿ ಚಪಾತಿ ತಿನ್ನಿ, ಅದು ತಿನ್ನಿ, ಇದು ತಿನ್ನಿ, ಬೇರೆ ತಿನ್ನಿ ಅಂದ್ರೆ ಆಗೋದಿಲ್ಲ. ನೀವು ಯಾವ್ದನ್ನ ಮುಂಚೆಯಿಂದ ತಿನ್ಕೊಂಡು ಬರ್ತಿರ್ತೀರೋ ಅದನ್ನೇ ತಿನ್ಬೇಕು. ಆದ್ರೆ ಅದರಲ್ಲಿ ಆಯಿಲ್ನ ಕಡಿಮೆ ಮಾಡ್ಕೊಳ್ಳಿ, ಅದರಲ್ಲಿ ಫ್ಯಾಟ್ ಐಟಮ್ಸ್ನ ಕಡಿಮೆ ಮಾಡ್ಕೊಳ್ಳಿ, ಅದರಲ್ಲಿ ತರಕಾರಿಗಳು, ಹಣ್ಣುಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನದ ಊಟನೂ ಅಷ್ಟೇ. ನೀವೇನಾದ್ರೂ ಮುದ್ದೆ ತಿಂತಾ ಇದ್ರೆ, ಜೋಳದ ರೊಟ್ಟಿ ತಿಂತಾ ಇದ್ರೆ, ಚಪಾತಿ ತಿಂತಾ ಇದ್ರೆ ಅದನ್ನೇ ತಿನ್ನಿ. ಆದಷ್ಟು ಚಪಾತಿ, ಗೋಧಿ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದು ನಮಗೆ ತುಂಬಾ ಆಸಿಡಿಟಿ ಉಂಟು ಮಾಡುತ್ತೆ, ಗ್ಯಾಸ್ಟ್ರಿಕ್ ಉಂಟಾಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಹೀಟ್ ಆದಂಗೆ ಆಸಿಡಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ.
ಅದರಿಂದ ಪ್ರತಿನಿತ್ಯ ಚಪಾತಿ ತಿನ್ನೋದು, ಪ್ರತಿನಿತ್ಯ ಗೋಧಿ ಐಟಮ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ವಾರಕ್ಕೆ 2 ಸಲ ಆ ಥರ ತಿನ್ನೋದನ್ನ ಮಾಡ್ಕೊಳ್ಳಿ. ಆದರೆ ಬೇರೆ ದಿನ ನಾರ್ಮಲ್ ಆಗಿ ನೀವು ಏನು ಮನೇಲಿ ತಿಂತಿರ್ತೀರಾ ಅದನ್ನೇ ತಿನ್ಬೋದು. ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಮುದ್ದೆ ಮಾಡ್ತಿರ್ತೀರಾ, ರಾಗಿ ಮುದ್ದೆ ಅಂತಂದ್ರೆ ರಾಗಿ ಮುದ್ದೆಯನ್ನ ತಿಂದು ಸ್ವಲ್ಪ ಅನ್ನ ತಿನ್ನಿ, ತರಕಾರಿ ಜಾಸ್ತಿ ಬಳಸಿ. ನೀರನ್ನ ನಾನು ಹೇಳ್ದಂಗೆ ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆ ಆದ್ಮೇಲೆ ಹೆಚ್ಚು ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಡೀಪ್ ಫ್ರೈ ಆಗಿರೋ ಐಟಮ್ಸನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಡಿ. ಜೊತೆಗೆ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನಾನ್ ವೆಜ್ನ ನೀವು 15 ಡೇಸ್ಗೆ ಒಂದ್ಸಲ ಅಷ್ಟೇ ತಗೊಳ್ಳಿ. ಆದಷ್ಟು ಚಿಕನ್ನು ಮಟನ್ನು ಎರಡನ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ನೀವು ಸಾಂಬಾರಿಗೆ ಅಥವಾ ಪಲ್ಯಕ್ಕೆಲ್ಲ ಹೆಸರು ಕಾಳನ್ನ ಬಳಸಿ, ಅದರಲ್ಲಿ ನಿಮಗೆ ತುಂಬ ಪ್ರೋಟೀನ್ ಸಿಗುತ್ತೆ. ಸೊ ನಾನ್ ವೆಜ್ನ ಅವಾಯ್ಡ್ ಮಾಡಿಬಿಟ್ಟು ನೀವು ಹೆಸರು ಕಾಳನ್ನ ತಗೊಳ್ಳಿ. ಮೊಟ್ಟೆ ತಿನ್ನಿ, ಅದರ ಒಳಗಡೆ ಯೆಲ್ಲೋ ಕಲರನ್ನು ತಿನ್ಬೇಡಿ, ವೈಟ್ ಮಾತ್ರ ತಗೊಳ್ಳಿ. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಕೂಡ ನೀವು ಬಿಸ್ಕೆಟ್ ತಿನ್ನೋದು, ಬಿಸ್ಕೆಟು, ಬ್ರೆಡ್ಡು, ಬನ್ನು ಈ ರೀತಿದೆಲ್ಲ ಕಂಪ್ಲೀಟ್ ಆಗಿ ಬಿಡಬೇಕು. ಅದನ್ನು ಸ್ವಲ್ಪ ಕೂಡ ತಿನ್ನೋದಕ್ಕೆ ಹೋಗಬಾರ್ದು. ಸಂಜೆ ಟೈಮಲ್ಲಿ ನಾನು ಆಗಲೇ ಹೇಳಿದೆ, ಬಾರ್ಲಿ ಗಂಜಿ ಕುಡೀರಿ. ಕಾಫಿ, ಟೀ, ಈ ಥರ ಗ್ರೀನ್ ಟೀ ಏನಾದರೂ ಕುಡಿತಿದ್ರು ನೀವು ಅದ್ರ ಬದಲು ಬಾರ್ಲಿ ಗಂಜಿಯನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸಂಜೆ ಟೈಮ್ ನಿಮ್ಗೆ ಅದು ಸ್ವಲ್ಪ ಹೊಟ್ಟೆ ತುಂಬ್ದಂಗೂ ಇರುತ್ತೆ, ಜೊತೆಗೆ ನಿಮ್ಮ ಬೋನ್ಸಿಗೂ ತುಂಬಾನೇ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಬಾಡಿಯನ್ನ ಕೂಡ ತಂಪು ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ರಾತ್ರಿ ಊಟ 7:30 ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತೀನಿ ನಾನು. 7:30 ಒಳಗಡೆ ನಿಮ್ಮದು ಊಟ ಆಗಿರಬೇಕು. ಯಾಕಂದರೆ ನೀವು 10 ಗಂಟೆ ಅಥವಾ 10:30, 11 ಗಂಟೆಗೆ ಮಲ್ಕೊಳ್ತೀರಾ ಅಂತಂದರೆ ನೀವು 7:30 ಅಷ್ಟೊತ್ತಿಗೆ ಊಟವನ್ನು ಮುಗಿಸಿ. ರಾತ್ರಿ ಊಟ ಸ್ವಲ್ಪ ಲೈಟಾಗಿ ಇರಲಿ, ಆದಷ್ಟು ತರಕಾರಿಗಳನ್ನು ಬಳಸಿ. ಮುದ್ದೆ ಆದರೆ ಮುದ್ದೆ ತಿನ್ನಿ, ಚಪಾತಿ ಮಾಡ್ತೀರಾ ಅಂದರೆ ತಿನ್ಬೋದು. ರೆಗ್ಯುಲರ್ ಆಗಿ ತಿಂದು ಅಭ್ಯಾಸ ಆಗಿದೆ ಅಂದರೆ ತಿನ್ನಿ, ಪರವಾಗಿಲ್ಲ. ಆದರೆ ವೆಯ್ಟ್ ಲಾಸ್ಗೋಸ್ಕರ ನಾನು ಚಪಾತಿ ಅಥವಾ ಗೋಧಿ ಐಟಮ್ಸ್ನ ತಿನ್ನೋದಕ್ಕೆ ಶುರು ಮಾಡ್ತೀನಿ ಅಂದರೆ ಆದಷ್ಟು ಅದನ್ನು ಮಾಡಬೇಡಿ. ಯಾಕೆಂದರೆ ಅದು ನಿಮ್ಗೆ ಇನ್ನಷ್ಟು ಗ್ಯಾಸ್ಟ್ರಿಕನ್ನು ಮಾಡುತ್ತೆ. ಈಗಂತೂ ಎಲ್ರಿಗೂ ತುಂಬ ಆಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಗೋಧಿ ಐಟಮನ್ನು ರೆಡ್ಯೂಸ್ ಮಾಡಿಕೊಂಡು ವಾರದಲ್ಲಿ 2 ದಿನ ಮಾತ್ರ ತಿನ್ನಿ, ಇಲ್ಲ ಮುದ್ದೆ ಆ ಥರ ತಿನ್ನಿ, ಸ್ವಲ್ಪ ಅನ್ನ ತಿನ್ನಿ. ನಿಮಗೆ ಅಂದರೆ ಕೆಲವು ಒಂದೊಂದು ಕಡೆ ಪ್ರದೇಶದ್ದು ಒಂದೊಂದು ಥರ ಫುಡ್ ಇರುತ್ತೆ. ನಾರ್ಮಲ್ ಆಗಿ ನಿಮ್ಮದು ಏನಿದೆ ಫುಡ್ಡು ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ. ಆಯಿಲ್ ಐಟಮ್ ಅಂತೂ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಹೊರಗಡೆ ಫುಡ್ಡನ್ನ ಬಿಡಬೇಕು, ಬೇಕ್ರಿ ಐಟಮ್ಸನ್ನು ಬಿಡಬೇಕು. ಕೇಕು, ಈ ಏನು ಹೊರಗಡೆದು ಏನಾದರೂ ತಿಂತಾ ಇದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಬಿಸ್ಕೆಟ್ಸ್ಗಳು ಕೂಡ ನೀವು ಬಿಸ್ಕೆಟಲ್ಲಿ ಏನು ಆಯಿಲ್ ಇರಲ್ಲ, ತಿನ್ನಬಹುದು ಅಂತೆಲ್ಲ ಅದನ್ನು ಕೂಡ ತಿನ್ನೋದಕ್ಕೆ ಹೋಗ್ಬೇಡಿ. ಬಿಸ್ಕೆಟು, ಚಿಪ್ಸು ಈ ಥರದ್ದೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೋಬೇಕು. ಶುಗರನ್ನು ಕಂಪ್ಲೀಟಾಗಿ ಬಿಡಬೇಕು, ಬೆಲ್ಲವನ್ನು ಕಂಪ್ಲೀಟಾಗಿ ಬಿಡಬೇಕು. ಯೂಸ್ ಮಾಡಬೇಕು ಅಂತ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲವನ್ನು ಮಾತ್ರ ಬಳಸಿ. ಇದಿಷ್ಟು ಚೇಂಜಸ್ಸನ್ನು ಮಾಡ್ಕೊಳ್ಳಿ. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರು, ಅಂದರೆ ತುಂಬ ಬಿಸಿ ಇರೋದು ಬೇಡ, ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿದು ನೀವು ಮಲ್ಕೊಳ್ಬೋದು. ಇದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫುಡ್ಡಲ್ಲಿ, ಹಾಗೆ ನಾನು ಆಗಲೇ ಹೇಳಿದಾಗೆ ಹೆಚ್ಚು ತರಕಾರಿಗಳು, ಹಣ್ಣುಗಳನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿ. ಇದಿಷ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಹತ್ರ ಕಾಲ್ ಮಾಡಿ ಕೇಳಬಹುದು. ಹಾಗೆ ನೀವು ಪ್ರತಿನಿತ್ಯ ಅರ್ಧ ಗಂಟೆನಾದರೂ, ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ವಾಕ್ ಮಾಡೋದು, ಸಿಂಪಲ್ ಎಕ್ಸಸೈಸ್ ಮಾಡುವಂಥದ್ದು ಈ ರೀತಿ ಮಾಡಲೇಬೇಕು. ಅರ್ಧ ಗಂಟೆ ವಾಕ್ ಹೋಗಿ, ಇಲ್ಲ ಅರ್ಧ ಗಂಟೆ ಯಾವುದಾದ್ರೂ ಯೋಗ ಇರ್ಬೋದು ಅಥವಾ ಸಿಂಪಲ್ ಎಕ್ಸಸೈಸ್ ಇರ್ಬೋದು, ಏರೋಬಿಕ್ಸ್ ಇರ್ಬೋದು, ನಿಮ್ಗೆ ಯಾವ್ದು ಗೊತ್ತಿರುತ್ತೆ, ನಿಮ್ಗೆ ಯಾವ್ದು ಮಾಡೋದಕ್ಕೆ ಈಸಿ ಆಗುತ್ತೆ ಅದನ್ನು ಅಟ್ಲೀಸ್ಟ್ ಅರ್ಧ ಗಂಟೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನೀವು ಪ್ರತಿನಿತ್ಯ ಹೆಚ್ಚು ನೀರನ್ನು ಕುಡಿಬೇಕು. ಮಧ್ಯಾಹ್ನ ಅಟ್ಲೀಸ್ಟ್ ಒಂದು ದೊಡ್ಡ ಲೋಟದಷ್ಟು ಮಜ್ಜಿಗೆಯನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಜ್ಜಿಗೆ ಕುಡಿದ್ರೆ ನಿಮ್ಮ ಬಾಡಿ ಕೂಡ ತಂಪಾಗುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಪೌಡರ್ ತೊಗೊಳ್ತಿರ್ತೀರ, ಅದು ನಿಮ್ಮ ಬಾಡಿಯನ್ನು ಹೀಟ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದರಿಂದ ನಿಮ್ಮ ಬಾಡಿ ತಂಪಾಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವು ಬಾರ್ಲಿ ಗಂಜಿ ಮತ್ತು ಮಜ್ಜಿಗೆಯನ್ನು ಸೇವಿಸಲೇಬೇಕು ಸ್ನೇಹಿತರೆ. ಅದ್ರ ಜೊತೆಗೆ ಒಂದು ಮುದ್ರೆ ಹೇಳ್ತೀನಿ, ಅಗ್ನಿ ಮುದ್ರೆ ಅಂತ. ಈ ಮುದ್ರೆ ಕೂಡ ಬಾಡಿಯನ್ನು ಹೀಟ್ ಮಾಡುತ್ತೆ, ಅದರಿಂದ ದೇಹದ ಕೆಟ್ಟ ಕೊಬ್ಬು ಕರಗುತ್ತೆ. ನೋಡಿ, ಹೀಗೆ ನಿಮ್ಮ ಉಂಗುರದ ಬೆರಳ ಮೇಲೆ ನಿಮ್ಮ ಹೆಬ್ಬೆರಳನ್ನು ಇಡಬೇಕು. ಈ ರೀತಿ ನೀವು ದಿನಕ್ಕೆ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇದು ತುಂಬ ಜಾಸ್ತಿ ಬಾಡಿನ ಹೀಟ್ ಮಾಡುತ್ತೆ. ಅರ್ಧ ಗಂಟೆ ಕೂಡ ಮಾಡಬಹುದು, ಆದರೆ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ನಿಮ್ಮ ಬಾಡಿಯನ್ನು ತುಂಬ ಹೀಟ್ ಮಾಡುತ್ತೆ. ಅದರಿಂದ ಮಜ್ಜಿಗೆಯನ್ನು ಸೇವಿಸಿ ಅಂತ ಹೇಳಿರೋದು ನಾನು. ಅದಕ್ಕೆ ನೀವು ಮಜ್ಜಿಗೆಯನ್ನು ಸೇವನೆ ಮಾಡಬೇಕು, ಬಾರ್ಲಿ ಗಂಜಿಯನ್ನು ಸೇವನೆ ಮಾಡಬೇಕು. ನಾವು ವೆಯ್ಟ್ ಲಾಸ್ ಪೌಡರಲ್ಲೂ ಕೂಡ ಹೀಟ್ ಆಗಬಾರ್ದು ಅಂತ ಬ್ಯಾಲೆನ್ಸ್ ಆಗುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿದ್ದೀವಿ. ಸೊ ಭಯ ಬೇಡ. ಆದರೂ ಕೂಡ ನೀವು ಮಜ್ಜಿಗೆ ಮತ್ತು ಬಾರ್ಲಿ ಗಂಜಿಯನ್ನು ಬಳಸಿ, ಹೆಚ್ಚು ನೀರನ್ನು ಕುಡೀರಿ, ಹೆಚ್ಚು ತರಕಾರಿಗಳನ್ನು ಸೇವನೆ ಮಾಡಿ. ಹಾಗೆ ನೀವು ಹೊರಗಡೆ ಫುಡ್ಡನ್ನೆಲ್ಲ ಅವಾಯ್ಡ್ ಮಾಡಿ. ಇನ್ನೇನು ತಿನ್ನೋದಕ್ಕಾಗಲ್ವಾ, ಏನು ತಿನ್ನಬಾರ್ದಾ ನಾವು ಅಂತಂದರೆ ಖಂಡಿತ ಎಲ್ಲ ಡ್ರೈ ಫ್ರೂಟ್ಸನ್ನು ತಿನ್ಬೋದು, ಡ್ರೈ ನಟ್ಸನ್ನು ತಿನ್ಬೋದು. ಅದನ್ನು ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ. ನಿಮಗೆ ಎನರ್ಜಿ ಬೇಕು, ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಬ್ಯಾಲೆನ್ಸ್ ಆಗಿರಬೇಕು, ಕರೆಕ್ಟಾಗಿರಬೇಕು. ಯಾಕೆಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಾಗುತ್ತೆ, ಅದರಿಂದ ಬ್ಲಡ್ ಲಾಸ್ ಆಗ್ತಿರುತ್ತೆ. ಸೊ ಅವರಲ್ಲಿ ರಕ್ತಹೀನತೆ ಕಾಡ್ತಾ ಇರುತ್ತೆ. ಅದಕ್ಕೆ ನೀವು ಡೈಲಿ 2 ಅಥವಾ 3 ಖರ್ಜೂರವನ್ನು ಸೇವಿಸಿ.
ಮತ್ತು ಅದಿಲ್ಲ ಅಂತಂದರೆ ಅಂಜೂರವನ್ನು ಸೇವಿಸ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇವಿಸಿ, ಅಥವಾ ನೀವು ಒಣ ದ್ರಾಕ್ಷಿ ಕೇವಲ 5 ಒಣ ದ್ರಾಕ್ಷಿಯನ್ನು ತೊಗೊಂಡು ಅದನ್ನು ತೊಳೆದ್ಬಿಟ್ಟು ರಾತ್ರಿ ನೀರಲ್ಲಿ 1 ಲೋಟ ನೀರಲ್ಲಿ ಅದನ್ನು ನೆನೆಸಿಟ್ಟು ಅದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ನೀರಿನ ಜೊತೆ ಸೇವನೆ ಕೂಡ ಮಾಡ್ಬೋದು. ಇದರಿಂದ ನಿಮ್ಮ ಬಾಡಿಗೆ ಎನರ್ಜಿ ಕೂಡ ಸಿಗುತ್ತೆ, ನಿಮ್ಮ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಎಲ್ಲರೂ ಸೇವನೆ ಮಾಡ್ಬೋದು, ಮಹಿಳೆಯರು ಪುರುಷರು ಎಲ್ಲರೂ ಸೇವನೆ ಮಾಡ್ಬೋದು. ಈ ರೀತಿ ಸಿಂಪಲ್ ಚೇಂಜಸ್ಸನ್ನು ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ ಈಗ ನೋಡೋಣ. ನೋಡಿ, ಇವಾಗ ಎಲ್ಲ ರೆಡಿ ಮಾಡಿದ್ದೀವಿ ವೆಯ್ಟ್ ಲಾಸ್ ಪೌಡರನ್ನು. ಈಗ ಪೌಡರ್ ಮಾಡಿಸ್ಬೇಕು. ಪೌಡರ್ ಕೂಡ ರೆಡಿ ಆಗಿದೆ. ಯಾವ ರೀತಿ ರೆಡಿ ಮಾಡೋದು, ಇದನ್ನು ಪ್ರಿಪೇರ್ ಮಾಡೋದು ಅಂದರೆ 1 ಲೋಟ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದು ಕುದಿಬೇಕಾದ್ರೆ, ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕಾದ್ರೆ ಒಂದು ಚಿಕ್ಕ ಚಮಚದಷ್ಟು, ಒಂದು ನಾರ್ಮಲ್ ಸ್ಪೂನ್ ಇರುತ್ತಲ್ಲ, ಟೇಬಲ್ ಸ್ಪೂನ್, ಅದರಲ್ಲಿ 1 ಸ್ಪೂನಷ್ಟು ಹಾಕ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಬೇಕು. ನಂತರ ಅದನ್ನು ಕ್ಲೋಸ್ ಮಾಡಿ 15 ಮಿನಿಟ್ಸ್, ಅದು ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನಂತರ ಅದನ್ನು ನಾವು ಫಿಲ್ಟ್ರ್ ಮಾಡಿ ಸೇವನೆ ಮಾಡಬೇಕು. ಬೇಕಿದ್ರೆ ನೀವು ಅದಕ್ಕೆ ಜೇನುತುಪ್ಪ, ನಿಂಬೆಹಣ್ಣಿನ ರಸ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬಹುದು. ಈ ಪೌಡರನ್ನು ನೀವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ 1 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಯಾವಾಗ ಇದನ್ನು ಕುಡಿಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ನೀರನ್ನು ಕುಡಿದಿರಬೇಕು. 1 ಅಥವಾ ಅರ್ಧ ಲೋಟ ನೀರನ್ನು ಕುಡಿದಿರಿ. ಆಮೇಲೆ 1/4 ಗಂಟೆ 15 ಮಿನಿಟ್ಸ್ ಆದಮೇಲೆ ನೀವು ಈ ಒಂದು ಡ್ರಿಂಕನ್ನು ರೆಡಿ ಮಾಡಿಕೊಂಡು ಕುಡಿಬೇಕು. ಪೂರ್ತಿ ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಹೋಗಬೇಡಿ. ಫಸ್ಟು ಸ್ವಲ್ಪ ನೀರನ್ನು ಕುಡಿದಿರಿ, ಬೆಚ್ಚಗಿರೋ ನೀರನ್ನು. ಆಮೇಲೆ ಒಂದು 15 to 20 ಮಿನಿಟ್ಸ್ ಬಿಟ್ಟು ಇದನ್ನು ಕುಡಿಬೇಕು. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಕುಡಿರಿ, ತುಂಬ ತಣ್ಣಗೆ ಮಾಡ್ಕೊಂಡು ಕುಡಿಬೇಡಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕುಡಿದು ನಂತರ ಅರ್ಧ ಗಂಟೆ ಬಿಟ್ಟು ನೀವು ತಿಂಡಿಯನ್ನು ಸೇವನೆ ಮಾಡಬಹುದು. ಇದನ್ನು ನೀವು ಪ್ರತಿನಿತ್ಯ ಕುಡಿಯೋದ್ರ ಜೊತೆಗೆ ನಾನು ಹೇಳಿರುವಂತಹ ಡಯಟನ್ನು ಮೇಂಟೈನ್ ಮಾಡಿದ್ರೆ ತಿಂಗಳಿಗೆ 3 kg ಸಣ್ಣ ಆಗ್ತೀರಾ ಆರೋಗ್ಯಕರವಾಗಿ. ಹೆಚ್ಚು ನೀರನ್ನು ಕುಡಿಯಿರಿ. ಇದ್ರ ಜೊತೆಗೆ ನಾನು ಹೇಳಿರುವಂಥ ಡಯಟನ್ನು ಫಾಲೋ ಮಾಡಿ ಅರ್ಧ ಗಂಟೆ ನೀವು ವರ್ಕೌಟನ್ನು, ಎಕ್ಸಸೈಸ್, ಯೋಗ, ವಾಕಿಂಗ್ ಏನಾದರೂ ಮಾಡಲೇಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೆಯ್ಟ್ ಲಾಸ್ ಪೌಡರ್ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ.